ಗಣಪತಿ ಬಪ್ಪ ಮಂಗಲ ಮೂರ್ತಿ. ನಮ್ಮ ಸಮಸ್ಯೆನೇ ಇದೆ. ಪ್ರೇಮ ಇಲ್ಲೇನು ಗಣಪತಿ ಬಗ್ಗೆ ಎಲ್ಲರಿಗೂ ಅದ, ಭಕ್ತಿ ಇಲ್ಲೇನು ಅದ, ಭಾವ ಇಲ್ಲೇನು ಅದ, ಎಲ್ಲ ಅದ ಅಂತ ಹೇಳು ಧ್ವನಿ ಇಲ್ಲ. ಅದೇ ಸಮಸ್ಯೆ ಆಗ್ಯದ. ನಮ್ಮ ಪ್ರೇಮದ ಅಭಿವ್ಯಕ್ತಿ, ನಮ್ಮ ಭಕ್ತಿಯ ಅಭಿವ್ಯಕ್ತಿ, ಧರ್ಮದ ಸ್ವಾಭಿಮಾನದ ಅಭಿವ್ಯಕ್ತಿ ಅದು ಆಗಬೇಕು. ಮೌನವಾಗ್ಯದ, ನಮ್ಮ ಹೃದಯದೊಳಗದ, ಅದು ಕೆಲಸಕ್ಕೆ ಬರಂಗಿಲ್ಲ. ಮನೆಯಾಗ ಒಂದು ಮಗು ಇತ್ತಂದ್ರೆ ಮಗುವಿನ ಬಗ್ಗೆ ಅಪಾರ ಪ್ರೇಮದ ಅಂತ ತಾಯಿ ಊರು ಮಂದಿ ಮುಂದೆಲ್ಲ ಸುಮ್ಮನೆ ಹೇಳ್ಕೊಂಡು ಬಂದರೂ ಕೆಲಸ ಆಗಂಗಿಲ್ಲ, ಅಥವಾ ಮನಸ್ಸಿನೊಳಗೆ ಇಟ್ಕೊಂಡು ಕುಂತರೂ ಕೆಲಸ ಆಗಂಗಿಲ್ಲ. ಆ ಮಗುವಿನ ಪ್ರೇಮವನ್ನು ಎತ್ತಿ ಮುದ್ದಿಸಿ ಲಾಲಿಸಿ ಪೋಷಿಸಿ ಆ ಮಗುವಿಗೆ ಹಾಲುಣಿಸಿ ಆ ಮಗು ಬೆಳಿಬೇಕಾದ್ರೆ ಏನೇನು ಮಾಡಬೇಕು ಅದೆಲ್ಲವೂ ಮಾಡಿದಾಗ ಆ ತಾಯಿಯ ನಿಜವಾದ ಪ್ರೇಮದ ಅಭಿವ್ಯಕ್ತಿ ಹೆಂಗಾಗ್ತದೋ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಸಮಸ್ಯೆ ಬಂದರೆ ಯಾರಿಗಿಲ್ಲ, ಕೆಟ್ಟವಂಗೆ ಕಳೆ ಇಲ್ಲ, ಜಗದ ನಂಟ ನೀನೆಯ್ಯ ಅಂತ ಬಸವಣ್ಣವ್ರು ಹೇಳ್ದಂಗೆ ಸಮಯಗಳಲ್ಲಿ ನಾವು ಯಾರು ಎಲ್ಲೆಲ್ಲೇ ಹೋಗ್ಬಿಡ್ತೀವಿ ಚಲಾಪಿಲಿಯಾಗಿ. ಅದಾಗಬಾರ್ದು. ಇವತ್ತಿಷ್ಟೆಲ್ಲ ಮಾತೆಯರಿಂದ ಮಂಗಳಾರತಿ ಮಾಡಿಸಕತ್ಯಾರ. ಯಾರೂ ಮನ್ಯಾಗ ಗಣಪತಿ ಕುಂದರ್ಸಿಲ್ಲ ಅಂತಲ್ಲ, ಪ್ರತಿಯೊಬ್ಬರ ಮನೆಗಳಲ್ಲಿ ಇವತ್ತೇನು ಗಣಪತಿ ಬಗ್ಗೆ ವಿರೋಧವಾಗಿ ಮಾತನಾಡು ಶಾಣ್ಯಾರ ಮನ್ಯಾಗೂ ಸಹಿತ ಅವುಗಳು ಗಣಪತಿ ಕುಂದರ್ಸಿ ಅದ. ಯಾರು ಗಣಪತಿಯನ್ನು ವಿರೋಧಿಸ್ತಾರ, ಯಾರು ನಮ್ಮ ದೇವತೆಗಳನ್ನು ವಿರೋಧಿಸ್ತಾರ, ನಮ್ಮವರೇ, ಹೊರಗಿನವರಲ್ಲ, ನಮ್ಮವರೇ ಯಾರ್ಯಾರು ವಿರೋಧಿಸ್ತಾರ ಅವ್ರವ್ರ ಮನೆಗಳದಾಗೂ 100ಕ್ಕೆ 100 ಹೇಳ್ತೀನಿ, ಎಲ್ಲರ ಮನೆಯಾಗೂ ಗಣಪತಿ ಅದಾನ. ನಮ್ಮ ತಾಯಿಯರು ಮಂಗಳಾರತಿ ಮಾಡಲಿಕ್ಕೆ ಎಲ್ಲಿ ತನ ತಯಾರಿರ್ತಾರ, ನಮ್ಮ ಮಂಗಲ ಮೂರ್ತಿ ಹಾಗೇ ಇರ್ತಾನೆ, ಯಾವುದೇ ಸಮಸ್ಯೆ ಆಗಂಗಿಲ್ಲ. ತಾಯಿಂದರಿಂದ ಯಾಕೆ ಮಂಗಳಾರತಿ ಮಾಡಿದ್ರು ಅಂತಂದ್ರೆ, ಮನ್ಯಾಗಂತೂ ಮಾಡೇ ಮಾಡ್ತೀರಿ, ನಿಮ್ಮ ಮನ್ಯಾಗ ನೀವು ಆ ಗೋಡೆಗಳ ಮಧ್ಯೆ ಮಾಡುವಂಥ ಆ ಭಗವಂತನಿಗೆ ತೋರುವಂಥ ಭಕ್ತಿ ಅದು ಏಕಾಂಗಿತನದ. ಆದರೆ ಇವತ್ತೇನಾಗಬೇಕು, ನಾವು ಹಿಂದೂಗಳೆಲ್ಲ ಸಂಘಟಿತರಾಗಬೇಕು. ಸಾಮೂಹಿಕವಾಗಿ ಪೂಜೆಗಳನ್ನು ಮಾಡಲಿಕ್ಕೆ, ಸಾಮೂಹಿಕವಾಗಿ ಪ್ರಾರ್ಥನೆಗಳನ್ನು ಮಾಡಲಿಕ್ಕೆ, ಸಾಮೂಹಿಕವಾಗಿ ಮಂಗಳ ಆರತಿಗಳನ್ನು ಮಾಡಲಿಕ್ಕೆ ಸಿದ್ಧರಾಗಬೇಕು. ಬರ್ರಿ, ಒಂದೀಟು ಹೊರಗೆ ಬಂದು ಸಣ್ಣ ಗಣಪತಿಗೆ ಮಂಗಳಾರತಿ ಮಾಡಿದ್ದು ಸಾಕಿನ ಬೃಹತ್ ಗಣಪತಿಗೆ ಮಂಗಳಾರತಿ ಮಾಡೋಣ ಬರ್ರಿ ಅಂತ ಇವತ್ತು ಅವುಗಳನ್ನೆಲ್ಲ ಕರ್ಕೊಂಡು ತಂದಾರ ನಮ್ಮ ಹಿಂದೂ ಮಹಾಗಣಪತಿ ಸಮಾವೇಶದವರು. ತಾಯಂದ್ರ ಶಕ್ತಿ ಭಾಳ ದೊಡ್ಡದು. ನಿಮಗೂ ಕೊಡ್ಬೋದಾಗಿತ್ತು ಮಂಗಳಾರತಿ ಮಾಡ್ರಿ ಅಂತೇಳಿ, ನೀವೇನು ಮಾಡಂಗಿಲ್ಲ ಅಂತಲ್ಲ, ನೀವು ಮಾಡ್ತೀರಿ. ಆದರೆ ಇವತ್ತಿನ ದಿನ ಮಾತ್ರ ತಾಯಂದ್ರಿಂದ ಕಾರಣ ಏನಂದ್ರೆ ಸ್ತ್ರೀ ಶಕ್ತಿಯ ಮಹತ್ವ ಗೊತ್ತಾಗಬೇಕು. ಒಬ್ಬ ತಾಯಿ ಮನಸ್ಸು ಮಾಡಿದ್ಲು ಅಂದ್ರೆ ದೇಶವನ್ನು ಪರಿವರ್ತನೆ ಮಾಡ್ತಾಳೆ. ಒಬ್ಬ ತಾಯಿ ಮನಸ್ಸು ಮಾಡಿದ್ಲು ಅಂದ್ರೆ ಶಿವಾಜಿ ಅಂತವನನ್ನು ಹೆತ್ತು ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡ್ತಾಳೆ. ಬರೇ ಒಬ್ಬ ಶಿವಾಜಿ ಅಲ್ಲ, ಪ್ರತಿಯೊಬ್ಬ ತಾಯಿಯು ಮನಸ್ಸು ಮಾಡಿದ್ರೆ ನಮ್ಮ ರಾಷ್ಟ್ರ ಬರೇ ನಾವು ಯಾಕೆ ಸ್ವರ್ಗಕ್ಕತ್ತೀವಿ, ನಾವೆಲ್ಲ ಯಾಕೆ ಮನಸ್ಸುಗಳು ಸಂಕುಚಿತ ಆಗ್ತಾವಂದ್ರೆ ನಾವು ಇಲ್ಲಿ ತನಕ ಓದಿದ ಇತಿಹಾಸ ಬರೇ ನಮ್ಗೆ ಅವ್ರು ಬಂದು ಹೊಡೆದ್ರು, ಇವ್ರು ಬಂದು ಹೊಡೆದ್ರು, ಅವ್ರು ಕಸ್ಕೊಂಡು ಹೋದರು, ಇವ್ರು ದರೋಡೆ ಮಾಡಿದರು, ಇದನ್ನ ಕೇಳ್ಕೊತ ಬಂದೀವಿ. ಹಾಗಾಗಿ ನಮ್ಮ ಮನಸ್ಸುಗಳು ಕುಗ್ಗಿ ಹೋಗ್ಯಾವ. ಸತ್ಯದ ಇತಿಹಾಸವನ್ನು ಎಲ್ಲಿ ಪರ್ಯಂತರ ನಮಗೆ ಗೊತ್ತಾಗೋದಿಲ್ಲ. ಸತ್ಯ ಘಟನೆಗಳು, ನೈಜ ಘಟನೆಗಳು. ನಮ್ಮ ಒಬ್ಬೊಬ್ಬ ತಾಯಂದರು ಬ್ರಿಟಿಷರನ್ನು ನಡಗಿಸಿದ್ದಾರೆ. ಒಬ್ಬೊಬ್ಬ ತಾಯಂದರು ಒನಕೆ ಓಬವ್ವ ಗೊತ್ತಿಲ್ಲ, ಒನಕೆ ಓಬವ್ವ ಗೊತ್ತಿಲ್ಲರಿ. ಏನು ಒನಕೆ ತಂದೆ ಹೇಳಬೇಕು ನಿಮಗೆ? ಒನಕೆ ಓಬವ್ವ ಯಾವ ಸೈನ್ಯವನ್ನು ಹಿಮ್ಮೆಟ್ಟಿಸಿದ್ಲು ಗೊತ್ತೈತೇನು? ಯಾರ ಸೈನ್ಯ ರೀ? ಧನ್ಯವಾದ ನಿಮಗೆಲ್ಲ, ಇಟ್ಟರೆ ನೆನಪಿದ್ರೆ ಸಾಕು. ಬರೀ ಒಬ್ಬ ಹೆಣ್ಮಗಳು ಮನಸ್ಸು ಮಾಡಿದ್ಲಂದ್ರೆ ಒಬ್ಬ ರಾಜನ ಸೈನ್ಯವನ್ನೇ ಹೊಡೆದು ಕೊಂದು ಹಾಕುವಂಥ ಸಾಮರ್ಥ್ಯ. ತಾಯಂದರು ಒಲಿದರೆ ನಾರಿ ಮುನಿದರೆ ಮಾರಿ ಅಂತಾರಲ್ಲ, ಆ ತಾಯಿಯಲ್ಲಿ ಗೌರಿ ಗುಣನೂ ಅದ. ಸ್ವಲ್ಪ ಸಿಟ್ಟು ಬಂದ್ರೆ
ಮಹಾಂಕಾಳಿ ಆಗೋದು ಗೊತ್ತದ. ಗೌರಿಯಾಗಿ ಗಣೇಶನನ್ನು ಪೋಷಿಸಿದ ಹಾಗೆ ಎಲ್ಲ ಭಕ್ತರನ್ನು ಮಕ್ಕಳನ್ನು ಪೋಷಿಸೋದು ಗೊತ್ತದ. ಧರ್ಮಕ್ಕಾಗಿ, ರಾಷ್ಟ್ರಕ್ಕಾಗಿ, ಮನೆಗಾಗಿ, ಮಕ್ಕಳಿಗಾಗಿ ಸ್ವಲ್ಪ ಸಮಸ್ಯೆ ಬರ್ತದೆ, ನಾವಿರೋ ರಾಜ್ಯಕ್ಕೆ ಸಂಕಟ ಬರ್ತದಂತಂದ್ರೆ ಒನಕೆ ಓಬವ್ವ ಆದದ್ದು ಗೊತ್ತದ. ನಾವು ಒನಕೆ ಓಬವ್ವಂದು ಯಾಕೆ ಹೇಳ್ತೀನಿ ಅಂದರೆ ಆಕಿ ಕರ್ನಾಟಕದಕ್ಕಿ, ಭಾಳ ದೂರನವ್ರು ನಿಮ್ಗೆ ನೆನಪಿರಂಗಿಲ್ಲ. ಒಬ್ಬಕ್ಕಿನೇ ಅಲ್ಲ, ಊರಿಗೆ ಒನಕೆ ಓಬವ್ವಗಳು ಇದ್ರಂತ ಇವತ್ತಿನ ಪರ್ಯಂತರ ನಾವು ನೀವೆಲ್ಲ ಇಲ್ಲಿ ಹಿಂಗೆ ಕುಂತೀವಿ. ನಮ್ಮ ಕರ್ನಾಟಕ ಇದು ಯಾವ ಕರ್ನಾಟಕ ಹೇಳ್ರಣ್ಣ, ಯಾವ ಕರ್ನಾಟಕ ಇದು? ಮುಂದಿನವರು ನಿಮ್ಗೆ ಧನ್ಯವಾದ. ಹಿಂದಿನ ಕುಡುಗರು ಕುಂತಾವ, ಇನ್ನ ಅಲ್ಲೇ ಅದಾವ ಹೈದರಾಬಾದ್ದಾಗ, ಹೊರಗೆ ಬರವಲು. ಈಗ ಕಲ್ಯಾಣ ಕರ್ನಾಟಕದಾಗ ಇದ್ದೀವಿ. ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟು ಬದುಕೋ ಕಾಲದ ಪರ್ಯಂತರ ನಾವೆಲ್ಲ ಇದಾಗ ಕಲ್ಯಾಣ ಕರ್ನಾಟಕದೊಳಗೆ ಹಿಂಗೆ ಬದುಕಲಿಕ್ಕೆ ಕಾರಣ 48ರ ಸಂದರ್ಭದೊಳಗೆ ಇದೇ ಸೆಪ್ಟೆಂಬರ್ ತಿಂಗಳೊಳಗೆ ಈಗೇನು ದಿನಗಳು ನಡೆದಾವಲ್ಲ, ಈ ದಿನಗಳೊಳಗೆ ಇದೇ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಹಳ್ಳಿಗಳಲ್ಲಿ ಒನಕೆ ಓಬವ್ವನಂಥ ಸಾವಿರಾರು ಜನ ತಾಯಂದರು ಎದ್ದು ನಿಂತಿದ್ರು, ಅನೇಕ ಜನ ವೀರ ಪುರುಷರು ಎದ್ದು ನಿಂತಿದ್ರು. ಅದಕ್ಕೆ ಇವತ್ತು ನಮ್ದೆಲ್ಲರ ವೇದಿಕೆ ಮೇಲೆ ಕುಂತವ್ರು ಕೊಳ್ಳಾಗ ಭಗವಾ ಶಲ್ಯ ಅದಾವ, ಇಲ್ಲಾಂದ್ರೆ ಗುಂಡು ಟೊಪ್ಪಿಗೆ ಇರ್ತಿದ್ದು. ನಾವಿರ್ತಿರಲ್ಲ, ಏನು ಹೇಳೋದು? ನಮ್ಮೆಲ್ಲ ತಾಯಂದರು ಹೊರ ಬರಬೇಕು, ಸಂಘಟಿತರಾಗಬೇಕು, ಅವರೆಲ್ಲರೂ ಧರ್ಮವನ್ನು ಕಾಪಾಡುವಲ್ಲಿ ಪಣ ತೊಡಬೇಕು. ನಮ್ಮ ಮಂದಿ ಹಗಲ ರಾತ್ರಿ ದುಡಿತದ, ಆದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥವ್ರು ಯಾರು? ಮಗುವಿಗೆ ಸಂಸ್ಕಾರ ಕೊಡ್ತಕ್ಕಂಥವ್ರು ಯಾರು? ತಾಯಂದ್ರ ಮನಸ್ಸು ಮಾಡಿದ್ರೆ ಅವರಂಥ ದೊಡ್ಡ ಶಿಕ್ಷಕರು ಯಾರೂ ಇಲ್ಲ, ನೆನಪಿಡ್ರಿ. ಒಬ್ಬ ತಾಯಿ ಕೇವಲ 2 ವರ್ಷದೊಳಗೆ ಹುಟ್ಟಿದ ಮಗುವಿಗೆ, ಕೆಸರಿನ ಮುದ್ದೆಯಾಗಿರುವಂಥ ಮಗುವಿಗೆ, ಅದಕ್ಕೆ 2-2.5 ವರ್ಷ ಆಗೋದ್ರೊಳಗೆ ಒಂದಿಡೀ ಭಾಷೆಯನ್ನು ಕಲಿಸಿಬಿಡ್ತಾಳೆ. ಆಕೆ ಮಹಾರಾಷ್ಟ್ರದ ತಾಯಿ ಇದ್ರೆ ಮರಾಠಿ ಕಲಿಸ್ತಾಳ, ಆಂಧ್ರ ತಾಯಿ ಇದ್ರೆ ಯಾವುದು ತೆಲುಗು ಕಲಿಸ್ತಾಳ, ಕರ್ನಾಟಕದೊಳಗಿದ್ರೆ ಕನ್ನಡ ಕಲಿಸ್ತಾಳ, ತಮಿಳು ಕಲಿಸ್ತಾಳ. ಆಕೆ ಎಲ್ಲಿ ಇರ್ತಾಳ ತಾಯಿ ಒಂದು ಭಾಷೆಯನ್ನು ಕಲಿಸ್ತಾಳೆ. ಇದು ಅಚ್ಚಿ, ಇದು ಭೂ ಆರಂಭ ಮಾಡ್ತಾಳೆ. ಪರಿಸರದ ಪ್ರತಿಯೊಂದು ವಸ್ತುಗಳ ಪರಿಚಯ ಮಾಡಿಕೊಡ್ತಾಳೆ. ಎಲ್ಲ ವ್ಯಕ್ತಿಗಳು, ಎಲ್ಲ ಸಂಬಂಧಗಳು, ದೇಶ, ರಾಜ್ಯ, ಊರು, ನಮ್ಮ ಗ್ರಾಮ ದೇವತೆಗಳು, ನಮ್ಮ ಮನೆಯ ದೇವತೆಗಳು, ನಮ್ಮ ಕುಲದೇವತೆಗಳು, ಏನೇನು ನಮ್ಮ ಹಬ್ಬಗಳು ಯಾವುವು ಎಲ್ಲವನ್ನೂ 2-2.5-3 ವರ್ಷದ ಮಗುವಿಗೆ ಹೆಚ್ಚು ಕಮ್ಮಿ ಇಷ್ಟೆಲ್ಲ ಪರಿಚಯ ಮಾಡಿಕೊಡ್ತಾಳೆ. 3 ವರ್ಷದೊಳಗೆ ಬೇಕಾದ ಕಾಲೇಜ್ಗೆ ಹೋಗ್ರಿ, ಇಷ್ಟು ಕಲಿಸುವಂಥ ಶಿಕ್ಷಕರು ಯಾರು ಸಿಕ್ಕರೆ ಅವರಿಗೆ ಇದೇ ವೇದಿಕೆಯನ್ನು ಮುಂದಿನ ವರ್ಷ ದೊಡ್ಡ ಪ್ರಶಸ್ತಿ ಕೊಡಕ್ಕೆ ಬರ್ತದೆ. ಒಬ್ಬ ತಾಯಿ ಮನಸ್ಸು ಮಾಡಿದ ಒಂದು ಇಡೀ ಭಾಷೆಯನ್ನೇ ಕಲಿಸುವಂಥ ಸಾಮರ್ಥ್ಯದ, ಎಲ್ಲವನ್ನೂ ಪರಿಚಯ ಮಾಡಿಕೊಡುವ ಸಾಮರ್ಥ್ಯದ ಬೇರೆ ಯಾರಿಗೂ ಆಗೋದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ತಾಯಂದ್ರನ್ನು ಹೊರಗೆ ತಂದು ಮಂಗಳಾರತಿ ಮಾಡಿಸೋ ಉದ್ದೇಶ ಬರೇ ಮಂಗಲಾರತಿ ಅಷ್ಟೇ ಅಲ್ಲ. ಆ ಮಂಗಲಾರತಿಗೆ ಹಚ್ಚಿದ ಜ್ಯೋತಿ ಅದು ಜ್ಞಾನದ ಸಂಕೇತ. ಇಲ್ಲಿ ಪರ್ಯಂತರ ಅಜ್ಞಾನದೊಳಗಿದ್ದದ್ದು ಸಾಕು. ಇನ್ನಾದರೂ ನಮ್ಮ ಪೀಳಿಗೆಗೆ ಜ್ಞಾನ, ಯಾವ ಜ್ಞಾನ? ರಾಷ್ಟ್ರದ ನಿಜ ಜ್ಞಾನ, ಧರ್ಮದ ನಿಜ ಜ್ಞಾನ, ಅಧ್ಯಾತ್ಮದ ಜ್ಞಾನ, ಕೌಟುಂಬಿಕ ಜ್ಞಾನ, ಪರಿಸರದ ಜ್ಞಾನ, ಪ್ರಕೃತಿಯ ಸಂರಕ್ಷಣೆಯ ಜ್ಞಾನ ಒಂದಲ್ಲ, ಹೀಗೆ ಹಲವು ಥರದ ಜ್ಞಾನಗಳೇನದಾವ. ಆ ಜ್ಞಾನಗಳನ್ನು ತಾಯಂದರು ಮಾತ್ರ ಹೇಳಿಕೊಳ್ಳಿಕ್ಕೆ ಸಮರ್ಥರದಾರ. ಆ ಕಾರಣಕ್ಕಾಗಿ ತಾಯಂದರು ಮನಸ್ಸು ಮಾಡಿದರು ಅಂತಂದ್ರೆ ಒಬ್ಬ ಚಾಣಕ್ಯನನ್ನು ಹೆರುವಂಥ ಸಾಮರ್ಥ್ಯ, ಒಬ್ಬ ಚಂದ್ರಗುಪ್ತ ಮೌರ್ಯನಂಥವನನ್ನು, ಒಬ್ಬ ಶಿವಾಜಿ ಅಂಥವ್ರನ್ನು, ಹೀಗೆ ಸಾವಿರ ಜನರ ನಮಗೆ ಲಿಸ್ಟ್ ಸಿಗ್ತದೆ. ಅಂಥವರೆಲ್ಲರನ್ನ ತಯಾರು ಮಾಡಿದವರು ಯಾರೂ ಅಲ್ಲ, ತಾಯಂದರು. ಆ ಕಾರಣಕ್ಕಾಗಿ ಬಾಲ್ ಗಂಗಾಧರ್ ತಿಲಕರು ಆರಂಭ ಮಾಡಿದಂಥ ಈ ಬೀದಿ ಸಮಾವೇಶಗಳು, ಅಂದರೆ ಗಣಪತಿ ಮನೆಗೆ ಮಂದಿರಕ್ಕೆ ಸೀಮಿತ ಇದ್ದ, ಹೀಗೆ ಸಾರ್ವಜನಿಕವಾಗಿ ತಂದದ್ದು ಬಾಲ್ ಗಂಗಾಧರ್ ತಿಲಕರು. ಅದನ್ನು ಮಹಾರಾಷ್ಟ್ರದೊಳಗೆ ಆರಂಭ ಮಾಡಿರಬೇಕು, ಆದರೆ ರಾಷ್ಟ್ರದಾದ್ಯಂತ ಚಾಲನೆ ಕೊಟ್ಟರು. ಹುಬ್ಬಳ್ಳಿಯ ಸಿದ್ಧಾರೂಢರ ಹತ್ರ 2 ಬಾರಿ ಬರ್ತಾರೆ. ಅವರೇ ಬರೆದಂಥ ಭಗವದ್ಗೀತಾ ಕರ್ಮ ರಹಸ್ಯಕ್ಕೆ ಚಿಂತನೆ ಮಾಡ್ತಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತದಿಲ್ಲ ಅಂತ ಕೇಳ್ತಾರೆ ಗುರುಗಳಾದ ಕಾರಣಕ್ಕೆ. ಸಿದ್ಧಾರೂಢರು ಹೇಳ್ತಾರೆ,
ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಗ್ತದ, ಆದರೆ ನೋಡುವಂಥ ಸೌಭಾಗ್ಯ ಈ ಎರಡೂ ದೇಹಗಳಿಗಿಲ್ಲ ಅಂತ ಅವತ್ತೇ ಭವಿಷ್ಯ ನುಡಿದಿರ್ತಾರೆ. ಜೊತೆಗೆ ಗಣಪತಿಯ ಪ್ರತಿಷ್ಠಾಪನೆಗಾಗಿ ಸಿದ್ದಾರೂಢರ ಹತ್ರ ಅಮಾವಾಸ್ಯೆಗೊಮ್ಮೆ ಆವಾಗಿನ ಕಾಲಕ್ಕನೇ ಲಕ್ಷಗಟ್ಟಲೆ ಜನ ಬರೋದು, ಸಾವಿರಗಟ್ಟಲೆ ಜನ ಬರೋದು. ಎಲ್ಲೆಲ್ಲಿ ಭಕ್ತರದಾರ ಎಲ್ಲ ಹಳ್ಳಿಗೆ ಸಾರ್ವಜನಿಕವಾಗಿ ಗಣೇಶನನ್ನು ಕುಂದಿರಿಸಲಿಕ್ಕಾಗಿ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥವರು. ಹೀಗೆ ನಾಡಿನ ಸಂತರು, ಪ್ರತಿ ಓಣಿಯ ತಾಯಂದರು, ಪ್ರತಿ ಮನೆಯ ಯಜಮಾನರು, ಬಾಲಕರು, ಯುವಕರು, ವಯಸ್ಸಿನ ಭೇದ ಇಲ್ಲದೆ ರಾಷ್ಟ್ರ ಪ್ರೇಮವನ್ನು ಮೆರೆದಂಥ ರಾಷ್ಟ್ರ. ಅದರಲ್ಲಿ ನಾವು ಇದ್ದೀವಿ. ಇವತ್ತಿಷ್ಟು ನಿಶ್ಚಿಂತವಾಗಿ ಇಂಥ ಬೀದಿಯ ಮಧ್ಯದೊಳಗೂ ನಿಶ್ಚಿಂತವಾಗಿ ಕೂತ್ಕೊಳ್ತೀವಿ, ನಿಶ್ಚಿಂತವಾಗಿ ಮಾತನಾಡ್ತೀವಿ ಅಂದ್ರೆ ಇದು ಯಾರೋ ಬ್ರಿಟಿಷರು ಕೊಟ್ಟು ಹೋದಂಥ ಗಿಫ್ಟ್ ಅಲ್ಲಿದು, ಅಥವಾ ಮತ್ತಾರೋ ಕೊಟ್ಟಂಥ ಕಾಣಿಕೆ ಅಲ್ಲ. ನಮಗೆಲ್ಲರಿಗೂ ತಮ್ಮ ಪ್ರಾಣ, ತಮ್ಮ ಸರ್ವಸ್ವವನ್ನು ಬಲಿದಾನ ಕೊಟ್ಟು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಸಾವಿರ ಜನ ಮಹಾತ್ಮರ ಸವಿನೆನಪಿನಲ್ಲಿ ಇವತ್ತು ನಾವೆಲ್ಲ ಇಷ್ಟು ಚೆನ್ನಾಗಿ ಕೂಡಲಿಕ್ಕೆ ಸಾಧ್ಯ ಅದ. ದೇಶವನ್ನು ಕಾಯುವಂಥ, ಗಡಿ ಕಾಯುವಂಥ ಸೈನಿಕರು ಸಮರ್ಥವಾಗಿ ಹಗಲು ರಾತ್ರಿ ಎನ್ನದೆ, ಚಳಿ ಮಳೆ ಗಾಳಿಗಳನ್ನೆನ್ನದೆ ಅವ್ರು ಇವತ್ತಲ್ಲಿ ಅಷ್ಟು ಹಗಲು ರಾತ್ರಿ ಕಾವಲದಾರ ಅಂತ ತಿಳ್ಕೊಂಡು ನಾವೆಲ್ಲ ಇಲ್ಲಿಂದ ಆರಾಮ ಭಾಷಣ ಮಾಡುವಂಗಾಗಿದೆ. ಇದಕ್ಕೆಲ್ಲಕ್ಕೂ ಎಲ್ಲರಿಗೂ ಮೂಲ ಪ್ರೇರಣೆ, ಮೂಲ ಕಾರಣ ತಾಯಂದರು. ಅಂತ ತಾಯಂದರು ಎಲ್ಲರೂ ಮಂಗಳ ಗೌರಿಯ ಸ್ವರೂಪರು. ಅವರೆಲ್ಲರಿಗೂ ಮತ್ತೊಮ್ಮೆ ನನ್ನ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಇವತ್ತಿನ ಮುಖ್ಯ ಸ್ಫೂರ್ತಿದಾಯಕವಾಗಿರುವಂಥ ಚಿಂತನೆಗಳನ್ನು ನಮ್ಮೆಲ್ಲರಿಗೂ ನೀಡಲಿಕ್ಕೆ ಬಂದಿರುವಂಥ ಸಹೋದರಿ ಹಾರಿಕಾ ಮಂಜುನಾಥ್ ಅವರ ವಿಶೇಷವಾಗಿರುವಂಥ ವ್ಯಾಖ್ಯಾನವನ್ನು ನಾವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳೋಣ, ಅದನ್ನು ಪಾಲಿಸಲಿಕ್ಕೆ ಬದ್ಧರಾಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ.